ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿದ್ರಿ ರಥೋತ್ಸವವನ್ನ ವಿಧಿವತ್ತಾಗಿ ನಾವು ಹೇಗೆ ಆಚರಣೆ ಮಾಡಬೇಕು ಅಂತ. ನೀವೇ ಹೇಳ್ದಂತೆ ರಥೋತ್ಸವ ಅಂದ್ರೆ ಸ್ವತಃ ದೇವ್ರೆ ನಮ್ಮ ಬಳಿಗೆ ಬರುವಂತಹ ಒಂದು ಒಳ್ಳೆಯ ಉತ್ಸವ ಅದು. ಹಾಗಾಗಿ ನಾವು ಶಿಸ್ತಿನಿಂದ ಆ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಪದೇ ಪದೇ ಹೇಳ್ತಾನೆ ಇರ್ತೀರಾ. ಏನ್ ತಿಳಿಸ್ಕೊಡ್ತಿದ್ದೀರಾ ಈಗ? ಸಾಧಾರಣವಾಗಿ ನೀವೆಲ್ಲ ಅನ್ಕೊಂಡ್ಬಿಡ್ತೀರಾ ದೇವ್ರು ಬಂದ್ಬಿಟ್ಟ ಅಂತ. ಅವನಿಗೆ ಎಷ್ಟು ಕಷ್ಟಪಟ್ಟು ಬರಬೇಕು ಗೊತ್ತಾ? ಅಂದರೆ ಕಷ್ಟಪಟ್ಟು ಬರೋದು ಅಂದರೆ ಪಾಪಲೋಕಕ್ಕೆ ಅವನು ನಮಗೋಸ್ಕರ ಬರತಕ್ಕಂಥ ವಿಚಾರ. ಅವನಿಗೆ ಬರಬೇಕಾಗಿಲ್ಲ ಇಲ್ಲೆಲ್ಲ. ಅವನಿಗೆ ಎಷ್ಟೋ ಕಷ್ಟಗಳನ್ನು ಪಟ್ಟು ಇಲ್ಲಿ ಯಾಕೆ ಬರಬೇಕು ಅಂದರೆ ಭಗವಂತ ಈ ಕೆಸರಲ್ಲಿ ಯಾಕೆ ಬರಬೇಕು? ಅವನು ಕೆಸರಲ್ಲಿ ಅರಳಿದ ಕಮಲದ ಹೂ ಇದ್ದಾಗೆ. ಅಂಥ ಭಗವಂತನ ಎಲ್ಲ ರೀತಿಯಲ್ಲಿ ನೀವು ಅಂದ್ಕೊಂಡ ಹಾಗೆ ದೇವರು ಹೀಗಿದ್ದಾನೆ, ಲಕ್ಷ್ಮಿ, ಗಣೇಶ, ಸರಸ್ವತಿ ಅಂತ ನೀವು ಅಂತೀರ. ಅವನು ಹಾಗಲ್ವೇ ಅಲ್ಲ. ಖಂಡಿತ ನಿರಾಕಾರ ಪರಬ್ರಹ್ಮ. ಯಾವ ಜಾತಿಗಾದರೂ ಯಾವ ಧರ್ಮಕ್ಕಾದರೂ ಒಬ್ಬನೇ ಭಗವಂತ. ಇವತ್ತಿನ ದಿವಸ ಯೇಸು ಕ್ರಿಸ್ತನಿಂದ ಹಿಡಿದು ಅವನೇನು ಹೇಳ್ತಾನೆ? ಗಾಡ್ ವಿಲ್ ಹೆಲ್ಪ್ ಯು, ಗಾಡ್ ವಿಲ್ ಬ್ಲೆಸ್ ಯು ಅಂತಾನೆ. ಅಂದರೆ ಇವತ್ತಿಗೂ ಅವನು ನಾನು ಮಾಡ್ತೀನಿ ಅಂತ ಹೇಳಲೇ ಇಲ್ಲ, ಭಗವಂತ ಅಂತ ಹೇಳ್ಕೊಂಡೇ ಇಲ್ಲ ಜೀಸಸ್. ಅವನೇನು ಮಾಡ್ತಾನೆ? ಗಾಡ್ ವಿಲ್ ಹೆಲ್ಪ್ ಯು. ಅದೇ ರೀತಿ ಅಲ್ಲಾ ಮಾಲಿಕ್ ಅಂತ ಮೇಲ್ಭಾಗದಲ್ಲಿ ನೋಡಿ ಆ ಮುಸಲ್ಮಾನ್ ಬಾಂಧವದಲ್ಲಿ ಪ್ರಾಫಿಟ್ ಮೊಹಮ್ಮದ್ ಹೇಳ್ತಾರೆ. ಅಂದರೆ ನಾನು ಭಗವಂತ ಅಂತ ಅವನು ಹೇಳ್ಕೊಂಡಿಲ್ಲ, ಭಗವಂತನ ಅನುಗ್ರಹ ಸಿದ್ಧಿ. ಅದೇ ರೀತಿ ಶಿರ್ಡಿ ಸಾಯಿಬಾಬಾನೂ ಅಷ್ಟೇ, ಎಷ್ಟೋ ಮಹನೀಯರಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಅಷ್ಟೇ ದೈವಾನುಗ್ರಹ ಬೇಕಪ್ಪ ಅಂತಾರೆ. ಅಂದರೆ ದೈವಾನುಗ್ರಹ ಅಂದರೆ ಅವ್ರು ಹೀಗಂತ ಇರ್ತಾರೆ. ಅಂದರೆ ಏನು? ಭಗವಂತ ಮೇಲಿದ್ದಾನೆ ಅಂತ. ನಾವೇನು ಅನ್ಕೊಂತೀವಿ? ಮೇಲಿರ್ತಕ್ಕಂಥ ಭಗವಂತ ಅಂತ ನೋಡೋಕ್ಕಾಗಲ್ಲ, ನಿಮ್ಮಲ್ಲೇ ಎಲ್ಲರೂ ಭಗವಂತ ನೋಡೋಣ ಅಂತ ಇವ್ರನ್ನೇ ಭಗವಂತನಾಗಿ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ಅದಕ್ಕೆ ಭಗವಂತ ಅನ್ನೋನು ನಿರಾಕಾರ ಪರಬ್ರಹ್ಮ ಸ್ವರೂಪ. ಇವರ ಮುಖಾಂತರ ಶಕ್ತಿಗಳಿದೆಯೇ ಹೊರತು ನಿಜವಾದ ಭಗವಂತನ ಯಾರೂ ನೋಡಿಲ್ಲ, ನೋಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆ ತೇಜಸ್ಸು, ಆ ವರ್ಚಸ್ಸು ಅವನು ಯಾವತ್ತಾದರೂ ಉತ್ಸವ ಮೂರ್ತಿಗಳಲ್ಲಿ ಬಂದಾಗ, ತೇರಲ್ಲಿ ಬಂದಾಗ, ರಥದಲ್ಲಿ ಬಂದಾಗ ನಾವು ಅಪೇಕ್ಷೆ ಪಟ್ಟಂಗೆ ಅಷ್ಟು ಸಾಧಾರಣವಾಗಿ ಒಂದು ಸಣ್ಣ ವಿಗ್ರಹದೊಳಗೆ ಅಷ್ಟು ಅಪಾರವಾದ ಶಕ್ತಿ ಒಳಗೆ ಸೇರಿಕೊಂಡು ಅವನು ಕಷ್ಟಪಟ್ಟು ಬರಬೇಕಾದ್ರೆ ನಮ್ಮಲ್ಲಿ ಆ ಅಪಾರವಾಗಿರ್ತಕ್ಕಂಥ ಭಕ್ತಿ ಭಾವನೆ ನಮಗೂ ಇರಬೇಕು. ಎಷ್ಟು ಅಪಾರವಾದ ಭಕ್ತಿ ಇದ್ರೆ ಅವನೇನು ಮಾಡ್ತಾನೆ? ನಿನಗೋಸ್ಕರ ಕಣೆಯ ಈ ಕಂಬದಲ್ಲಿ ಬಂದೆ ಅಂತ ನರಸಿಂಹಸ್ವಾಮಿಗೆ ಆ ಪ್ರಹ್ಲಾದನ ಹೇಳ್ತಾನೆ. ಅದೇ ನೋಡಿ, ಪ್ರಹ್ಲಾದನ ಕರೆದು ಬಿಡ್ತಾನೆ. ಇವನೇ ಹೇಳ್ಬಿಟ್ಟ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ ಅಂತ ಎಲ್ಲ ಕಡೆ ಇದ್ದಾನೆ ಅಂದ್ಬಿಟ್ಟ. ಆದರೆ ಇವನಿಗೋಸ್ಕರ ಅಷ್ಟು ದೊಡ್ಡ ವಿರಾಟ ಸ್ವರೂಪ ಸಣ್ಣದಾಗಿ ತನ್ನ ದೇಹವನ್ನು ಕಷ್ಟಪಟ್ಟು ಒಂದು ಕಂಬದಲ್ಲಿ ಸೇರಿಸ್ಕೊಂಡು ಬಂದಲ್ಲ, ಎಷ್ಟು ಕಷ್ಟಪಟ್ಟಿರ್ತಾನೆ. ಆಗ ಬೈತಾನಂತೆ ಭಗವಂತ, ಕೃಪಾ ಕಟಾಕ್ಷವಿಲ್ಲದಿದ್ದ ಸ್ಥಳದಲ್ಲಿ ನಾನು ನಿನಗೋಸ್ಕರ ಬಂದಾಗ ನೀನು ಕೇವಲ ಒಬ್ಬನು, ನನಗೋಸ್ಕರ ಬರಕ್ಕೆ ಯಾವ ರೀತಿಯಾದ ಕಷ್ಟಗಳು ನಿನಗಿದೆ ಅಂತ. ಅದಕ್ಕೆ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಜೀವನ ರಥ ಇದ್ದೇ ಇರುತ್ತೆ, ಕಷ್ಟಗಳು ನಮಗಿದ್ದೇ ಇರುತ್ತೆ. ಆದರೂ ಸಹ ಎಲ್ಲ ಬಿಟ್ಟು ಬಿಸಾಕಿ ಭಗವಂತ ನೀನೇ ಕಣೆಯ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಬರ್ಬೇಕು ನಾವು. ಅದಕ್ಕೆ ವಿಲ್ಲಿಂಗ್ನೆಸ್ ಅನ್ನೋದು ಬಹಳ ಮುಖ್ಯ. ನೀವು ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಅಣ್ಣಾ ಹಜಾರೆ ಹಿಂದೆ ಇಷ್ಟು ಜನ, ಲಕ್ಷಾಂತರ ಜನ ಹೋಗ್ತಿದ್ರೆ, ಎಷ್ಟು ಜನ ಅಣ್ಣಾ ಹಜಾರೆಯಿಂದ ಇವತ್ತು ಹೋದಾಗ ನಾವು ಆ ಭಗವಂತ ಬಂದಾಗ ಸಾಕ್ಷಾತ್ಕಾರದಲ್ಲಿ ಈ ಅಣ್ಣಾ ಹಜಾರೆ ದೇವರ ಸ್ವರೂಪಪ್ಪ, ನಮಗೆ ಇವತ್ತು ಕಷ್ಟಕ್ಕೆ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ ಅನ್ನೋಕ್ಕೋಸ್ಕರ ಬಂದಿದ್ದೀವಿ. ಆದರೆ ನಿಜವಾಗ್ಲೂ ಭಗವಂತನೇ ಬಂದಾಗ ಅವನು ಎಷ್ಟು ಕಷ್ಟಪಟ್ಕೊಂಡು ಈ ಭೂಲೋಕದಲ್ಲಿ, ಈ ನರಕದಲ್ಲೇ ನಮಗೋಸ್ಕರ ಅವನು ಕಾಲಿಡಬೇಕಾದ್ರೆ, ಅದಕ್ಕೆ ಜೀವನ ರಥದಲ್ಲಿ ರಥೋತ್ಸವವನ್ನು ಆಚರಿಸಬೇಕಾದ್ರೆ ನಮ್ಮ ಜೀವನ ರಥ ಸರಿಪಡಿಸ್ಕೋಬೇಕು. ಜೀವನ ರಥ ಜೊತೆನೇ ಇರಬಾರ್ದು, 24 ಗಂಟೆ ನಮ್ಮ ಕಷ್ಟವೇ ನೋಡಿಸಬಾರ್ದು, ಭಗವಂತನ ಯೋಚನೆಯನ್ನು ಮಾಡಬೇಕು. ಇದಕ್ಕೆ ಜೀರ್ಣೋದ್ಧಾರ ಅಂತ ಕರಿತೀವಿ. ಅದಕ್ಕೆ ಜೀರ್ಣೋದ್ಧಾರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ತನಗೆ ಜೀರ್ಣವಾಗಬೇಕು. ದೇಹ ಜೀರ್ಣದ ಜೊತೆಗೆ ಅಂತರಾಳದಲ್ಲಿರ್ತಕ್ಕಂಥ ಭಗವಂತನಿಗೆ ಒಂದು ಸ್ಥಾನ, ಮಾನ, ಗೌರವವನ್ನು ಕೊಡಬೇಕಾದ್ರೆ ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕು. ಆ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋ ಸಮಯದಲ್ಲಿ ಆ ಶಕ್ತಿಯುತವಾಗಿರ್ತಕ್ಕಂಥ ಅವನ ಕೇಂದ್ರ ಬಿಂದು ಏನು ಮಾಡ್ತಾನೆ? ಇಷ್ಟು ತಲೆಗಳ ಕಡೆಯ ಅಂದರೆ ಅವನಲ್ಲಿರ್ತಕ್ಕಂಥ ಇಷ್ಟು ಶಕ್ತಿಗಳನ್ನ ನಾನು ಎಲ್ಲ ಒಟ್ಟಿಗೆ ತಗೊಂಬರಕ್ಕಾಗಲ್ಲ, ಇಷ್ಟು ಚಿಕ್ಕದಾಗಿ ಬರಬೇಕು ಅಂದರೆ ಇಷ್ಟು ದೊಡ್ಡ ದೇಹನ ಏನು ಮಾಡೋದು ಅಂತಾನೆ. ಆಗೇನು ಮಾಡಬೇಕು? ಅವನ ಒಂದೊಂದು ಶಕ್ತಿಗಳನ್ನ ಅಲ್ಲಿರಲಿ, ಇಲ್ಲಿರಲಿ ಅಂದಾಗ ತನ್ನ ಶಕ್ತಿಗಳನ್ನು ಕ್ಷೀಣ ಮಾಡಿಕೊಂಡು ಪುಟ್ಟದಾಗಿ ಬೇರೆ ಬೇರೆ ರೀತಿಯ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಶಕ್ತಿಯುತವಾಗಿರ್ತಕ್ಕಂಥ ಸ್ಥಳದಲ್ಲಿ, ಬೇರೆ ಬೇರೆ ವೃಕ್ಷದಲ್ಲಿ, ಸ್ಥಳ ಮಹಿಮೆಯಲ್ಲಿ ಬೇರೆ ಬೇರೆ ಸ್ಥಳವನ್ನು, ಬೇರೆ ಬೇರೆ ಮಹಿಮೆಯನ್ನು, ಬೇರೆ ಬೇರೆ ಆಶೀರ್ವಾದಗಳನ್ನು ನಮಗೆ ರೀತಿಯಾಗಿ ಫಲಾಫಲಗಳನ್ನು ಕೊಡ್ತಾನೆ. ಅದಕ್ಕೆ ಒಬ್ಬನಾಗೆ ಬರೋದು ಬಹಳ ಕಷ್ಟ. ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯ ಹೇಳ್ತಾರೆ, ಸನಾತನ ಧರ್ಮದ ಮುಖಾಂತರ 300 ಮುಕ್ಕೋಟಿ ದೇವತೆಗಳು ಅಂದರೆ ಅವನಲ್ಲಿ 300 ಮುಕ್ಕೋಟಿ ದೇವತೆಗಳ ಒಂದು ಫಲ, ಅವನ ಒಂದು ಶಕ್ತಿ ಕೇಂದ್ರ ಬಿಂದು. 300 ಮುಕ್ಕೋಟಿ ದೇವತೆಗಳು ಹಂಚಿರ್ತಾನಂತೆ, ಆದರೂ ಸಾಲದಂತೆ ಅವನನ್ನೇ ಅಪಾರವಾಗಿರ್ತಕ್ಕಂಥ ಆ ಶಕ್ತಿಯನ್ನು ಸ್ವಲ್ಪವಾಗಿ ಹಂಚಕ್ಕೆ.
ಅದಕ್ಕೆ ಏನು ಮಾಡ್ತಾನಂತೆ, ಭಗವಂತ ಇನ್ನೆಲ್ಲೂ ಇಲ್ಲ, ನಮ್ಮಲ್ಲೂ ಇದ್ದಾನೆ. ಅದಕ್ಕೆ ಎಲ್ಲ ಆತ್ಮಗಳು ಸೇರಿದಾಗ ಪರಮಾತ್ಮ ಅಂತ ಕರಿತೀವಿ. ನಮ್ಮಲ್ಲೂ ಇದನ್ನು ಚಿಕ್ಕ ಚಿಕ್ಕದಾಗಿ ಹಾಕಿರ್ತಾನೆ, ಬೀಜಗಳನ್ನ ಬಿತ್ತಿರ್ತಾನೆ. ಇಷ್ಟೂ ಬೀಜಗಳನ್ನು ನಾವು ಶುಚಿರ್ಭೂತ ಪಡಿಸದೇ ಇದ್ದರೆ ಕೊಳತೋಗಿದ್ದ ಹಣ್ಣು, ಕೊಳತೋಗಿದ್ದ ಬೀಜ, ಕೊಳತೋಗಿರ್ತಕ್ಕಂಥ ವಾತಾವರಣ, ಇದನ್ನೆಲ್ಲ ಶುಚಿರ್ಭೂತ ಪಡಿಸ್ಕೊಂಡು ಭಗವಂತ ಬಂದಿದ್ದೀವಿ ಕಡೆಯ ನಿನ್ನನ್ನೇ ನಾವು, ಅಂದರೆ ನಾವು ಗಲೀಜಾದರೆ ಭಗವಂತ ಗಲೀಜಾದಂಗಂತೆ, ನಾವು ಒಳ್ಳೆಯವರಾದರೆ ಭಗವಂತ ಒಳ್ಳೆಯವನಾದಂಗಂತೆ, ನಾವು ಕ್ಲೀನ್ ಆಗಿದ್ದರೆ ಭಗವಂತನೇ ಕ್ಲೀನ್. ಅದಕ್ಕೆ ವೇರ್ ದೇರ್ ಇಸ್ ಕ್ಲೆನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಅದಕ್ಕೆ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಅಂದರೆ ನೀನು ಶುಚಿರ್ಭೂತವಾದರೆ ಮಾತ್ರ ಭಗವಂತ ನಿಮಗೆ ಶುಚಿರ್ಭೂತವಾಗಿ ಕಾಣೋದು. ನೀನು ಗಲೀಜಾಗಿ ಗಬ್ನನ ಮಗ ಆದರೆ, ಪಾಪಿ ಕರ್ಮಗಳು ನೀನು ಮಾಡ್ತಾ ಇದ್ರೆ, ಎಷ್ಟೋ ಜನಕ್ಕೆ ದ್ರೋಹಗಳು ಮಾಡ್ತಾ ಇದ್ರೆ, ಭಗವಂತನಿಗೆ ನೀನು ದ್ರೋಹ ಮಾಡ್ತಾ ಇದ್ದ ಹಾಗೆ, ಅವನೇ ಸ್ವತಃ ದ್ರೋಹದಲ್ಲಿ ಒಳಗಡೆ ಮುಳುಗಿಸಿದ ಹಾಗೆ. ಎಷ್ಟು ಮಹಾಪಾಪಿಗಳು ನಾವು. ಅದಕ್ಕೋಸ್ಕರ ಜೀವನದ ರಥಚಕ್ರವನ್ನು ಪರಿಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಬೇಕು. ಅದಕ್ಕೆ ಇಂಥ ಒಂದು ಜೀರ್ಣೋದ್ಧಾರ ಈ ದಿನ 7ನೇ ತಾರೀಕು ಆಗಿರ್ತಕ್ಕಂಥ ವಿಶೇಷ. ಪರಿಪೂರ್ಣವಾಗಿ ಪೌರ್ಣಮಿಗೆ ಹತ್ತಿರದಲ್ಲಿ, ಇನ್ನೇನು ಪೌರ್ಣಮಿ ಹತ್ತಿರ ಬರ್ತಾ ಇದೆ, ಬಹಳ ಸಂತೋಷ ಅಂತ. ಪಿತೃಪಕ್ಷಗಳ ಬರೋ ಸಮಯಕ್ಕೆ, ಪಿತೃಗಳ ನಿವಾಸಕ್ಕೆ ಮೊದಲು ಭಗವಂತ ಹಬ್ಬ ಆಚರಣೆಗಳಲ್ಲಿ ನಿರ್ವಿಘ್ನಂ ಕುರುಮೇ ದೇವ ಮಹಾಗಣಪತಿ ನಂತರ ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲಿ ಅನುಗ್ರಹ ಸಿದ್ಧಿಯಾಗಿ, ತಿರುಪತಿ ವೆಂಕಟರಮಣ ಯಾಕೆ ನವಪಾಷಾಣದಲ್ಲಿ ಮಾಡಿರತಕ್ಕಂಥ ಶಕ್ತಿಯು ತಿರುಮಲಾಂಬಾಗೆ ತುಂಬಾ ಇಷ್ಟ ಅಂತ ಹೇಳಿ ಈ ಶಕ್ತಿಯು ಎಲ್ಲಾ ಕ್ಷೇತ್ರದಲ್ಲೂ ಆಗಬೇಕು ಅಂತ 108 ಕ್ಷೇತ್ರದಲ್ಲಿ ನಾರಾಯಣ ದರ್ಶನ, ತದನಂತರ ಒಂದೇ ಕ್ಷೇತ್ರದಲ್ಲಿ ನವನಾರಾಯಣ ದರ್ಶನವನ್ನು ಮಾಡಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಪ್ರತಿಷ್ಠಾಪನೆ ಅನ್ನೋದೇ ಜೀರ್ಣೋದ್ಧಾರ. ಆಗ ನೀವೆಲ್ಲ ಏನು ಮಾಡಬೇಕು, ಜೀರ್ಣೋದ್ಧಾರವನ್ನು ಮಾಡಕ್ಕೆ ಎಲ್ಲರೂ ಸಹಕರಿಸಬೇಕು. ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರೆ ನಿಮ್ಮ ವಂಶ ಹಳೇದಾಗಿ ಮಾಡಿರ್ತಕ್ಕಂಥ ಪಾಪಕರ್ಮಗಳು, ನಿಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನಿಮ್ಮ ತಾತಗಳು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಯಾರಾದರೂ ಕಟ್ಕೊಂಡಿರೋನೋ ಅಥವಾ ಇಟ್ಕೊಂಡಿರೋನು, ಎಷ್ಟು ಜನಕ್ಕೆ ಮೋಸ ಮಾಡಿದಾನೋ, ಎಷ್ಟು ಜನಕ್ಕೆ ಹಾಳು ಮಾಡಿದಾನೋ, ಎಷ್ಟೋ ಜನ ಇಂತಹ ಒಂದು ದ್ರೋಹದಲ್ಲಿ ಗೊತ್ತಿಲ್ಲದೇನೆ ಸಿಲುಕಿದ್ದಾರೋ, ಇದಕ್ಕೆಲ್ಲ ಪಾಪಕರ್ಮಗಳಿಗೆ ಏಕಕಾಲಕ್ಕೆ ಋಣ ಇನ್ನ ಮೇಲೆ ನಾನು ಮಾಡಿಸ್ಕೊಡ್ತೀನಿ. ಅದು ಹೇಗೆ ಅಂದರೆ, ಈ ಒಂದು ಜೀರ್ಣೋದ್ಧಾರದಲ್ಲಿ ನಿಮಗೆ ಒಂದೇ ಕ್ಷೇತ್ರದಲ್ಲಿ ಪಾಪಕರ್ಮಗಳನ್ನು ತೊಳ್ಕೊಳ್ಳೋಕ್ಕೆ ನಾರಾಯಣ ಶಿವನ ವಾಹನ ಎರಡೂ ಏಕಾಕರ್ಷಣೆಯಲ್ಲಿ ಪ್ರಾಣಿಯ ಮುಖಾಂತರವಾಗಿ ನಮಗೆ ಕೊಡ್ತಾನೆ. ಅದು ಇದೇ ಕರ್ನಾಟಕದಲ್ಲಿ ಬಹಳ ವಿಶೇಷ. ತಮಿಳುನಾಡು ಕಳಿಸ್ತಾ ಇಲ್ಲ. ಆ ಕ್ಷೇತ್ರದ ವಿಶೇಷವೇ ಹಾಗೆ, ಕ್ಷೇತ್ರದ ಮಹಿಮೆನೇ ಹಾಗೆ. ಅವನೇ ಸ್ವತಃ ನಾರಾಯಣ ಇಳಿದು ಬಂದೇನೆ, ಅವನೇ ಸ್ವತಃ ಈಶ್ವರನಾಗಿ ಇಳಿದು ಬಂದೇನೆ. ಈ ಎರಡೂ ಕ್ಷೇತ್ರದ ಮಹಿಮೆ ಒಂದೇ ಕ್ಷೇತ್ರದ ಹತ್ತಿರದಲ್ಲಿ ಪಕ್ಕದಲ್ಲೇ ಇದ್ದಾನೆ. ಇದೇ ನವನಾರಾಯಣ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ. ಅದಕ್ಕೆ ಹರಿಹರ ಸಂಗಮವಾಗ್ತಾ ಇರೋ ಸಮಯದಲ್ಲಿ ಸಮುದ್ರ ಮಥನ ಮಾಡುವಾಗ ಶಿವನು ಈಶ್ವರನ್ನು ಪರಿಪೂರ್ಣವಾಗಿ ವಿಷವನ್ನು ಕುಡಿಬೇಕಾದ್ರೆ ನಂದೀಶ್ವರನು ಕೂತ್ಕೊಂಡು ನೋಡ್ತಾನೆ. ಅದೇ ರೀತಿ ನಾರಾಯಣ ಸ್ವತಃ ಅವನೇ ಕೆಳಗಡೆ ಕೂತ್ಕೊಂಡು ನಮ್ಮೆಲ್ಲರ ಕಷ್ಟ ಭಾರಗಳನ್ನು ಸಮುದ್ರ ಮಥನ ಮಾಡುವಾಗ ಬೆಟ್ಟ ಮೇರು ಪರ್ವತ ಮುಳುಗ್ದಿದ್ದ ಹಾಗೆ ಅಸ್ಥಿರವಾಗಿರ್ತಕ್ಕಂಥ ಜೀವನವನ್ನು ಸ್ಥಿರವಾಗಿ ಎತ್ಕೊಂಡಿರ್ತಾನೆ. ಇವನು ಕೂರ್ಮಾಸನ. ಆ ನಂದೀಶ್ವರ ಮತ್ತು ಕೂರ್ಮಾಸನ ಏಕಸ್ಥಿರದಲ್ಲಿ ನಾವು ಆ ಕ್ಷೇತ್ರಕ್ಕೆ ಹೋದರೆ ನಮ್ಮ ಜೀವನದ ಮೊದಲನೇ ಜೀರ್ಣೋದ್ಧಾರ ಪ್ರಾರಂಭ ಆಗ್ಬೋದಂತೆ. ಅಲ್ಲಿಂದ ನೀವು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಮುಂದಿನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಬರ್ತೀನಿ. ಇವತ್ತಿನಿಂದ ನಿಮಗೆ ಆ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರತಕ್ಕಂಥ 2 ಕ್ಷೇತ್ರಗಳು ಯಾವುದು, ಹೇಗೆ ಹೋಗಬೇಕು, ಆ ಸ್ಥಳಕ್ಕೆ ಹೋದಾಗ ಏನೇನೋ ಎಲ್ಲವೂ ನೀವು ಕಾಯ್ತಾ ಇರಬೇಕು ಅಂತ ಹೇಳ್ತಾರೆ.